ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ವೆಡ್ನೆಸ್ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಹಬ್ಬ ಇತ್ತಲ್ಲ ಅವತ್ತಿಂದು. ನಮ್ಮಮ್ಮ ಅವರು ತುಮಕೂರಲ್ಲಿದ್ದಾರೆ. ತುಮಕೂರಲ್ಲಿ ಅವ್ರ ಬೇರೆ ಮನೆ ಚೇಂಜ್ ಮಾಡ್ತಾಯಿದ್ರು. ಹಾಗಾಗಿ ಹಾಲುಕ್ಸ್ಬೇಕಿತ್ತು ಮತ್ತು ಹಬ್ಬ ಇತ್ತು ಮತ್ತು ಜಾತ್ರೆ ಇತ್ತು, ಸಿದ್ಧಗಂಗಾ ಜಾತ್ರೆ. ಮೂರೂ ಕವರ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದು ನಾವು ಹಬ್ಬಕ್ಕೆ ಅಂದ್ಬಿಟ್ಟು. ನೋಡಿ, ಬೆಳಗ್ಗೆನೇ ಹೋಗಿ ಒಂದು 6:30 ಒಳಗಡೆ ಹಾಲುಕ್ಸಿ ಅಂತ ಹೇಳಿದ್ರು ಐನೋರು. ಹಾಗಾಗಿ ನಾವು ಬೆಳಗ್ಗೆನೇ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಸ್ಟವ್ವಿಗೂ ಮತ್ತು ಹೊಸ್ಲಿಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಹಾಲುಕ್ಕಿಸ್ತಾ ಇದ್ದೀವಿ. ಈಗ ಸ್ಟವ್ ಮೇಲೆ ಹಾಲೆಲ್ಲ ಇಟ್ಟಿದ್ದೀವಿ. ಬೆಳಗ್ಗೆ ಆಗಿರೋದ್ರಿಂದ ಯಾರೂ ರಿಲೇಟಿವ್ಸ್ ಎಲ್ಲ ಬರಲಿಲ್ಲ. ಎಲ್ಲ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ ತುಮಕೂರಲ್ಲಿ, ನಮ್ಮೂರವರೇ ಇದ್ದಾರೆ. ಎಲ್ಲರಿಗೂ ಹೇಳಿದ್ವಿ, ಮಾರ್ನಿಂಗ್ ಅಲ್ವಾ, ಬೇಗನೆ ಯಾರಿಗೂ ಬರೋದಕ್ಕಾಗಲಿಲ್ಲ, ಎಲ್ಲ ಆಮೇಲೆ ಬಂದರು. ನೋಡಿ, ಹಾಲೆಲ್ಲ ತುಂಬ ಚೆನ್ನಾಗೇ ಉಕ್ತು, ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನೋಡಿ, ಇದೆಲ್ಲ 6:30 ಒಳಗಡೆ ಮಾಡ್ಕೊಂಬಿಟ್ವಿ. ಆನಂತರ ರಿಲೇಟಿವ್ಸ್ಗೆಲ್ಲ ಹೇಳಿದ್ವಲ್ಲ, ಹಾಗಾಗಿ ಸ್ವೀಟು ಏನಾದರೂ ಸ್ವಲ್ಪ ಹಬ್ಬ ಮಾಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ನೋಡಿ ಏನೇನೆಲ್ಲ ಮಾಡಿದ್ದೀವಿ ಅಂದ್ಬಿಟ್ಟು, ಅದು ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟಿಗೆ ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಶಾವಿಗೆ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಈ ದ್ರಾಕ್ಷಿ ಗೋಡಂಬಿನೂ ತುಪ್ಪದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀವಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಪಾತ್ರೆ ಇಟ್ಬಿಟ್ಟು ಬಿಸಿನೀರು ಕಾಯೋಕ್ಕಿಟ್ಟಿದ್ವಿ. ಅದಕ್ಕೆ ಈಗ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಶಾವಿಗೆನ, ಅದನ್ನು ಸೇರಿಸ್ಕೋತಾ ಇದ್ದೀವಿ. ಮತ್ತು ಈ ಕಡೆ ಒಂದು ಕಡೆ ಬೆಲ್ಲ ಕರಗಲಿ ಅಂದ್ಬಿಟ್ಟು ಇಟ್ಟಿದ್ವಿ, ಅದನ್ನು ಕರಗ್ತಾ ಇದೆ. ಮತ್ತು ಈ ಕಾಯಿನ ಎಲ್ಲ ರುಬ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ವಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು ಈ ಬೆಲ್ಲ ಕಾಯೋಕ್ಕೆ ಇಟ್ಟಿದ್ವಲ್ಲ, ಅದು ಕರಗಿದ್ದಾಯಿತು, ಅದನ್ನು ಶೋಧಿಸ್ಕೋತಾ ಇದ್ದೀವಿ. ಮತ್ತು ಈ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಪಾಯಸ ರೆಡಿಯಾಗೇ ಹೋಯಿತು. ನಮ್ಮ ಆಂಟಿ ಪಾಯಸ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಆಂಟಿ ತುಂಬ ಬೇಗನೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ. ನೋಡಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು ರಸಮಿಗೆ ಅಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಟೊಮೊಟೊ ಎಲ್ಲ ಬೇಯೋಕ್ಕೆ ಅಂತ ಇಟ್ಟಿದ್ವಿ. ಅದು ಎಲ್ಲ ಬೆಂದಾಗಿತ್ತು. ಈ ಥರ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು, ಮತ್ತು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಕಡ್ಡಿ ಸಮೇತ ಜಜ್ಜಿಟ್ಟಿದ್ದೆ, ಅದನ್ನು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಟೊಮೊಟೊ ಎಲ್ಲ ಬೇಯೋಕ್ಕೆ ಇಟ್ಟಿದ್ವಲ್ಲ ನೀರು, ಅದನ್ನು ಸೇರಿಸ್ಕೊಂಡ್ವಿ. ಮತ್ತು ಈ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಟೊಮೊಟೊ, ಅದನ್ನು ಹಾಕೋತಾ ಇದ್ದೀವಿ. ನಮ್ಮ ಆಂಟಿ ಫಾಸ್ಟಾಗೆ ಮಾಡ್ತಾರೆ ಅಡುಗೆ ಎಲ್ಲ, ಯಾವ ಕೆಲಸನೇ ಆಗಲಿಲ್ಲ, ಅವ್ರು ತುಂಬ ಫಾಸ್ಟು. ಅಮ್ಮ ಪಾಪುನ ಎತ್ಕೊಂಡಿತ್ತು, ಆಂಟಿನೂ ಬಂತಲ್ವ, ಆಂಟಿನೇ ಅಡುಗೆ ಎಲ್ಲ ಮಾಡಿದ್ದು, ನಾವು ಸುಮ್ಮನೆ ಹೆಲ್ಪ್ ಮಾಡ್ತಾಯಿದ್ವಿ. ರಸಮ್ ಪೌಡರ್ ಏನು ಹಾಕಲಿಲ್ಲ, ಇದು ಮೆಂತ್ಯ, ಮೆಣಸು, ಜೀರಿಗೆ ಎಲ್ಲ ಹುರ್ಕೊಂಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನೇ ಹಾಕ್ಕೊಂಡಿದ್ದು. ಮತ್ತು ಈಗ ಮಸಾಲೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ, ಅದಕ್ಕೆ ಅಂದ್ಬಿಟ್ಟು ಕಡಲೆ ಬೀಜನ ಕರೆದಿಟ್ಕೋತಾ ಇದ್ದೀವಿ. ಮಸಾಲೆ ಚಿತ್ರಾನ್ನ ನಾನು ಆಲ್ರೆಡಿ ತೋರಿಸಿದ್ದೀನಲ್ವ, ಹಾಗಾಗಿ ಈಗ ವಿಡಿಯೋನ ಹಾಕ್ತಾಯಿಲ್ಲ ಅಷ್ಟೇ. ಅದನ್ನು ನೋಡಿ, ಚಿತ್ರಾನ್ನನೂ ರೆಡಿಯಾಗೋಯಿತು. ನೋಡಿ, ಕಲರು ತುಂಬ ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗಡೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡಿದ್ವಿ. ಮತ್ತು ಹಪ್ಳನ ಎಲ್ಲ ರಿಲೇಟಿವ್ಸು ಬರೋ ಟೈಮ್ ಆಯ್ತಲ್ವಾ, ಹಾಗಾಗಿ ಬೇಗನೆ ಅಡುಗೆನೂ ಮಾಡ್ಕೊಂಬಿಟ್ವಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಹಪ್ಳ ಕರೆದಿದ್ದು ಎಲ್ಲ ಆಯಿತು, ಎಲ್ಲ ಅಡುಗೆನೂ ರೆಡಿಯಾಗಿತ್ತು. ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಎಲ್ಲ ಅಷ್ಟೊತ್ತಿಗೆ ರಿಲೇಟಿವ್ಸು ಬಂದರು. ನೋಡಿ, ರಸಮ್ಮು, ವೈಟ್ ರೈಸು, ಹಪ್ಪಳ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಚಿತ್ರಾನ್ನ ಮತ್ತು ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿತ್ತು ಎಲ್ಲನೂ. ಮತ್ತು ಎಲ್ಲ ಊಟಕ್ಕೆ ಅಂದ್ಬಿಟ್ಟು ಎಲ್ಲ ಕುತ್ಕೊಂಡ್ವಿ. ಎಲ್ಲ ಬಂದ್ರಲ್ವ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ವಿ. ಇನ್ನು ನಮ್ಮ ಚಿಕ್ಕಪ್ಪ ಇನ್ನೂ ಒಂದು 4 ಜನ ಬರೋರಿದ್ದರು, ಅವ್ರು ಆಮೇಲೆ ಬಂದರು. ಇಷ್ಟೆಲ್ಲ ಬೆಳಗ್ಗೆ ಆಗೋಯಿತು. ಮತ್ತು ಇದು ನೈಟು. ಸಿದ್ಧಗಂಗೆಯಲ್ಲಿ ಒಂದು ವಾರ ಜಾತ್ರೆ ನಡೆಯುತ್ತೆ ಶಿವರಾತ್ರಿ ಟೈಮಲ್ಲಿ. ಹಾಗಾಗಿ ಆವತ್ತು ನಾವು ಜಾತ್ರೆ ಮುಗೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ನೈಟು ಒಂದು 8 o'clock ಹಂಗೆ ಹೋದ್ವಿ. ನೋಡಿ, ಮುಸ್ಲಿಮ್ಸು ಅನ್ನೋಂಗಿಲ್ಲ, ಏನೂ ಇಲ್ಲ, ಎಲ್ಲ ಥರದವರು ಬರ್ತಾರೆ. ತುಂಬ ಚೆನ್ನಾಗೇ ಇಲ್ಲಿ ಜನ ಸೇರ್ತಾರೆ.
ತುಂಬ ಚೆನ್ನಾಗೂ ಇರುತ್ತೆ ಜಾತ್ರೆ. ನಾನು ವರ್ಷವೂ ಹೋಗ್ತೀನಿ, ಹಾಗಾಗಿ ಈ ವರ್ಷವೂ ಬಂದಿದ್ವಿ. ನಾನು, ಅಪ್ಪ, ಅಮ್ಮ ಮತ್ತು ರಿಷಿ ಬಂದಿದ್ವಿ. ನನ್ನ ತಮ್ಮನ ಹೆಂಡ್ತಿ ಬಂದಿರಲಿಲ್ಲ. ಅವ್ರಿಗೆ ಪಾಪು ಇತ್ತಲ್ವ, ಅವ್ನು ಚಿಕ್ಕವನು, ಅವನಿಗೆ ಧೂಳು ಮತ್ತು ಈ ನೈಟ್ ಟೈಮ್ ಎಲ್ಲ ಬೇಡ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬರಲಿಲ್ಲ. ನೋಡಿ ತುಂಬಾ ಜನ ಇದ್ದರು. ಅವ್ರನ್ನ ಕರ್ಕೊಬಂದಿದ್ರು ತುಂಬಾ ಹಿಂಸೆ ಆಗೋದು, ಹಾಗಾಗಿ ಅವ್ರು ಬೇಡ ಅಂದ್ಬಿಟ್ಟು ಕರ್ಕೊಂಬರಲಿಲ್ಲ. ನಾನಂತೂ ರಿಷಿ ಕೈ ಅಂತೂ ಬಿಟ್ಟೇ ಇರಲಿಲ್ಲ. ನೋಡಿ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಇದು ಎಕ್ಸಿಬಿಷನ್ ಇರುತ್ತೆ. ಇದರೊಳಗಡೆ ಎಲ್ಲ ಥರದ ಅಂಗಡಿಗಳು ಮತ್ತು ರೈತರದ್ದು ಬೆಳೀತಾರಲ್ಲ ಅದನ್ನೆಲ್ಲ ತೋರಿಸ್ತಾರೆ. ಚೆನ್ನಾಗಿರುತ್ತೆ. ಬಟ್ ಅದರೊಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ನಾವು, ತುಂಬ ರಶ್ ಇತ್ತಲ್ವ, ಟಿಕೆಟ್ ತೊಗೊಳೋಕ್ಕಾಗಲಿಲ್ಲ, ಹಾಗಾಗಿ ಹೋಗಲಿಲ್ಲ. ವರ್ಷ ಹೋಗ್ತಾ ಇದ್ವಿ. ನಾನು ನೋಡಿರೋದ್ರಿಂದ ಅದು ಹೋಗಲಿಲ್ಲ. ಮತ್ತು ಇಲ್ಲೆಲ್ಲ ಕಬ್ಬಿಣದ ಪಾತ್ರೆ ಇತ್ತು, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಇದು ಕಬ್ಬಿಣದ ಪಾತ್ರೆ ರಸ್ಟ್ ಹಿಡಿದು ಬಿಡುತ್ತೆ ಇಲ್ಲಿ ತೊಗೊಂಡ್ರೆ, ಹಾಗಾಗಿ ತೊಗೊಳ್ಳಿಲ್ಲ ಅದನ್ನು. ಮತ್ತು ರಿಷಿಗೆ ಪಾಪುಗೆ ಅಂದ್ಬಿಟ್ಟು ಆಟ ಸಾಮಾನು ನೋಡೋಕ್ಕೆ ಹೋದ್ವಿ. ನಮ್ಮ ರಿಷಿ ಎಷ್ಟು ಆಟ ಸಾಮಾನು ತೋರಿಸಿದ್ರು ಒಪ್ತಾನೇ ಇರಲಿಲ್ಲ. ನೋಡಿ, ಆ ಗಿಲ್ಗಿಚ್ಚಿ ಇತ್ತಲ್ಲ ಅದನ್ನು ಪಾಪುಂಗೆ ಅಂತ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತದು. ಮತ್ತು ಇವನಿಗೊಂದೆರಡು ಐಟಮ್ ತೊಗೊಂಡ ಹೆಂಗೋ ಕೊನೆಗೆ. ಮತ್ತು ಅವನಿಗೆ ಒಂದೆರಡು ತೊಗೊಂಡ್ಬಿಟ್ಟು ಬಂದ್ವಿ. ನಮ್ಮಪ್ಪ ಏನು ಕೇಳಿದ್ರು ಕೊಡಿಸ್ತಾರೆ ಇವರಿಬ್ಬರಿಗೂ. ಮತ್ತು ಈ ಥರ ಉಪ್ಪಿನ ಜಾಡಿ ಇದ್ವು, ಪಿಂಗಾಣಿದು, ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು. ನನಗೆ ಬೇರೆ ಶೇಪ್ ಇತ್ತು, ಆ ಥರದ್ದೆರಡು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಆದರೆ ಈಗ ತೊಗೊಂಬರಲಿಲ್ಲ, ಬಸ್ಸಲ್ಲಿ ತೊಗೊಂಬಂದರೆ ಅದೆಲ್ಲ ಒಡೆದೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋಗ್ತೀವಲ್ಲ ಆಗ ತೊಗೊಬರೋಣ ಅಂತ ಸುಮ್ಮನಾದೆ. ನೋಡಿ, ಇದು ಊಟಕ್ಕೆ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಅನ್ನ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಇರ್ತಾರೆ. ನೋಡಿ, ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಪಿಂಗಾಣಿದು, ಒಡೆದೋಗುತ್ತೆ, ಕ್ಯಾರಿ ಮಾಡೋದೇ ತುಂಬ ಕಷ್ಟ. ದೇವಸ್ಥಾನದಲ್ಲಿ ಮತ್ತು ಅಲ್ಲಿ ಸ್ವಾಮೀಜಿ ಸಮಾಧಿ ಹತ್ರ ಎಲ್ಲ ತುಂಬ ಜನ ಇದ್ದರು, ಹಾಗಾಗಿ ಅಲ್ಲೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ರಿಷಿ ತೊಗೊಂಡಿರೋ ಆಟ ಸಾಮಾನು ತೋರಿಸ್ತಾ ಇದ್ದಾನೆ. ನಾನು ತೋರಿಸಮ್ಮ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.